ಐತಿಹಾಸಿಕ ಗತವೈಭವ ಸಾರುವ ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಶ್ರೀ ಕನಕಾಚಲಪತಿಯ ಜಾತ್ರಾ ಮಹೋತ್ಸವ 2025ಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ. ನೀವೇನಾದರೂ ತಿರುಪತಿನ ನೋಡಬೇಕು ಅಥವಾ ತಿರುಪತಿನ ನೋಡೇ ಇಲ್ಲ, ನಾನು ಹೇಗಾದ್ರೂ ಮಾಡಿ ತಿರುಪತಿ ಹೋಗಲೇಬೇಕು ಅಂತ ನೀವು ಅನ್ಕೊಂಡಿದ್ನಪ್ಪ ಅಂತಂದ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ನಿಮ್ಮ ಕಣ್ಣುಗಳು ಎರಡನೆಯ ತಿರುಪತಿಯನ್ನು ನೋಡುವ ಭಾಗ್ಯ ಪಡೆದುಕೊಳ್ಳುತ್ತವೆ. ಅದಕ್ಕೇನೆ ನಮ್ಮ ಹಿರಿಯರು ಹೇಳುತ್ತಾರೆ, ಕಣ್ಣಿದ್ದವರು ಕನಕಗಿರಿ ನೋಡಿ, ಕಾಲಿದ್ದವರು ಹಂಪೆ ನೋಡಿ ಅಂತ. ಎತ್ತ ಕಡೆ ನೋಡಿದರೂ ಇರುವೆ ಸಾಲಿನಂತೆ ಕಿಕ್ಕಿರಿದು ತುಂಬಿರುವ ಜನರು ಈ ಜಾತ್ರೆಯಲ್ಲಿ. ಬಡವರ ತಿರುಪತಿ ಎಂದೇ ಕರೆಯುವ ಈ ಕನಕಗಿರಿ ಕನಕಾಚಲಪತಿ ದೇಗುಲದಲ್ಲಿ ತಿರುಪತಿಯಲ್ಲಿರುವಂತೆಯೇ ಇಲ್ಲೂ ಸಹ 9 ದಿನಗಳು ಕೂಡ ದಿನಕ್ಕೊಂದರಂತೆ ಪ್ರತಿದಿನವೂ ಒಂದೊಂದು ಉತ್ಸವಗಳು ಇಲ್ಲಿ ನಡೆಯುತ್ತವೆ. ಪುಷ್ಪರೋಹಣ, ಸಿಂಹಾರೋಹಣ, ಅಶ್ವಾರೋಹಣ, ಹನುಮಂತೋತ್ಸವ, ಶೋಷೋತ್ಸವ, ಗರುಡೋತ್ಸವ, ಗಜೋತ್ಸವ, ನಂತರ ರಥೋತ್ಸವ. ಈ ರಥೋತ್ಸವವು ಅದ್ದೂರಿಯಿಂದ ಜರುಗುತ್ತದೆ. ಈ ರಥದ ವಿಶೇಷ ಏನೆಂದರೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ರಥ ಎಂಬ ಹೆಗ್ಗಳಿಕೆ ಹೊಂದಿದೆ. 400 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಈ ಒಂದು ರಥ 78 ಅಡಿ ಎತ್ತರ ಇದ್ದು ಗಾಲಿಗಳನ್ನು ಆಗಾಗ ಬದಲಿಸಿದ್ದನ್ನು ಬಿಟ್ಟರೆ ರಥದ ಮೂಲ ಸ್ವರೂಪ ಹಾಗೆಯೇ ಇದೆ. ಮದುಮಗಳಂತೆ ಅಲಂಕಾರಗೊಂಡಿರುವ ಈ ಒಂದು ತೇರು ಸಂಜೆ ಆಗುವುದರೊಳಗೆ ಭಕ್ತರ ಅಪೇಕ್ಷೆಯ ಉತ್ತುತ್ತಿ, ಹೂ ಮತ್ತು ಹಣ್ಣಿನ ಮಳೆಯೇ ಸುರಿಯುತ್ತದೆ. ಈ ಕನಕಗಿರಿಯ ಇತಿಹಾಸ ಏನು ಹೇಳುತ್ತದೆ ಅನ್ನುವುದಾದರೆ, ಪುಷ್ಪ ಮತ್ತು ಜಯಂತಿ ಎಂಬ ನದಿಗಳೆರಡರ ಸಂಗಮದ ತಾಣವಾಗಿರುತ್ತದೆ. ಈ ಪ್ರದೇಶವು ದಟ್ಟವಾದ ಕಾಡಿನಿಂದ ಆವೃತಗೊಂಡಿದ್ದು ಇಲ್ಲಿ ನರಸಿಂಹ ಎಂಬ ದೇವರು ನೆಲೆಸಿದ್ದರು. ಈ ನದಿ ತೀರದಲ್ಲಿ ಕನಕಮುನಿ ಎಂಬುವವರು ತಪಸ್ಸನ್ನು ಮಾಡಿ ಕನಕವೃಷ್ಟಿ ಅಂದರೆ ಚಿನ್ನದ ಮಳೆ ತರಿಸಿದ್ದರು ಎನ್ನುವ ಉಲ್ಲೇಖವಿದೆ. ಕಾಲಕ್ರಮೇಣ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನರಸಿಂಹ ಲಿಂಗಾಕಾರವಾಗಿ ಮಣ್ಣಿನಲ್ಲಿ ಸೇರುತ್ತದೆ. ನಂತರದಲ್ಲಿ ಗುಜ್ಜಲ ವಂಶದ ಮೊದಲ ದೊರೆಯಾದ ಪರಸಪ್ಪ ಈ ಪ್ರದೇಶಕ್ಕೆ ಬಂದು ನೆಲೆಸುತ್ತಾರೆ. ಒಮ್ಮೆ ಹಸುವೊಂದು ಹುತ್ತಕ್ಕೆ ಹಾಲುಗರೆಯುವುದನ್ನು ಕಂಡು ಇದರಿಂದ ಆಶ್ಚರ್ಯಚಕಿತನಾದ ಪರಸಪ್ಪ ಹುತ್ತವನ್ನು ಕೀಳಿಸಿದನು. ಹುತ್ತ ಕೀಳುವ ಆಳು ಮೂರ್ಛೆ ಹೋಗುತ್ತಾನೆ. ಇದರಿಂದ ಪರಸಪ್ಪ ನಾಯಕ ದೊರೆ ಚಿಂತಾಗ್ರಾಂತನಾಗುತ್ತಾನೆ. ಒಂದು ದಿನ ಪರಸಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಿರುಪತಿ ವೆಂಕಟೇಶ್ವರ ಕನಕಗಿರಿಯಲ್ಲಿ ಲಿಂಗಾಕಾರ ರೂಪದಲ್ಲಿ ಲಕ್ಷ್ಮೀ ನರಸಿಂಹನಾಗಿ ನಾನು ಇಲ್ಲಿಯೇ ನೆಲೆಸುವೆ, ಸಹಸ್ರಾರ ಭಕ್ತರ ಬೇಡಿಕೆ ಈಡೇರಿಸುವೆ ಎಂದು ತಿಳಿಸಿದ. ಹಾಗೆಯೇ ಇಲ್ಲಿಯೇ ದೇವಾಲಯ ನಿರ್ಮಾಣ ಮಾಡಿ ನನಗೆ ಎಂದು ಸೂಚಿಸುತ್ತಾನೆ. ವಿಜಯನಗರ ಅರಸ ಪ್ರೌಢದೇವರಾಯನಿಗೆ ಈ ವಿಷಯವನ್ನು ತಿಳಿಸಿ ಅವನ ಸಹಾಯದಿಂದ ಕನಕಗಿರಿಯಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣವಾಗುತ್ತದೆ.